ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗಾಗಲೇ ಅಮಾವಾಸ್ಯೆ ಲಕ್ಷ್ಮೀ ಪೂಜೆನ ಎಲ್ಲರೂ ಕೂಡ ಮಾಡ್ಕೊಂಡಿರ್ತೀರ. ಇನ್ನೂ ಯಾರು ಆಚರಣೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅವರು ನಾಳೆ ದಿನ ಅಂದರೆ ಪಾಡ್ಯಮಿಯಂದು ಕೂಡ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಮುಹೂರ್ತವನ್ನು ಕೂಡ ತಿಳಿಸ್ಕೊಡ್ತೀನಿ. ಆ ರೀತಿಯಲ್ಲಿ ಆಚರಣೆಯನ್ನು ಮಾಡಿ. ಇನ್ನು ಯಾರೆಲ್ಲ ಕಲಶ ಸ್ಥಾಪನೆಯನ್ನು ಮಾಡಿರ್ತೀರಾ ಅವರು ಯಾವ ಒಂದು ಸಮಯದಲ್ಲಿ ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ವಿಸರ್ಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಆದರೂ ಕೂಡ ಕೆಲವೊಬ್ಬರು ಡೌಟ್ಸ್ಗಳಿದೆ, ಹಾಗಾಗಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ಈಗಾಗಲೇ ಯಾರೆಲ್ಲ ಧನಲಕ್ಷ್ಮಿ ಹಬ್ಬದಂದು ಅಂದರೆ ತ್ರಯೋದಶಿ ದಿನ ಮಾಡಿರುವಂಥ ಧನಲಕ್ಷ್ಮಿ ಪೋಟಲಿ ಆಗಿರಲಿ ಅಥವಾ ಅಮಾವಾಸ್ಯೆಯಂದು ಮಾಡಿರುವಂಥ ಕುಬೇರ ಲಕ್ಷ್ಮಿ ಪೂಜೆ ಕಲಶ ಆಗಿರಲಿ ಯಾವತ್ತು ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೆ. ಆದರೂ ಕೂಡ ಕೆಲವೊಂದು ಡೌಟ್ಸ್ಗಳಿರೋದ್ರಿಂದ ಬೇರೆ ಯಾವ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡ್ಕೊಳ್ಬೋದು, ಯಾಕಂದರೆ ತುಂಬಾ ಅನಿವಾರ್ಯ ಇದೆ ಅಂತ ಅಂದ ಸಂದರ್ಭದಲ್ಲಿ ಯಾವ ಒಂದು ಸಮಯಕ್ಕೆ ವಿಸರ್ಜನೆಯನ್ನು ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾರು ನಿನ್ನೆ ಕಲಶ ಸ್ಥಾಪನೆಯನ್ನು ಮಾಡ್ಕೊಂಡಿದ್ರಿ, ನೀವು ಒಂದು ದಿನದ ಮಟ್ಟಿಗೆ ಅಂದರೆ ನಿನ್ನೆ ಸೋಮವಾರ ಪೂಜೆಯನ್ನು ಮಾಡ್ಕೊಂಡಿರ್ತೀರ, ಇನ್ನು ಇವತ್ತು ಮಂಗಳವಾರ ಕಲಶ ವಿಸರ್ಜನೆ ಸಾಧ್ಯ ಇಲ್ಲ, ಇನ್ನು ಬುಧವಾರ ಬೇಕಿದ್ರೆ ಕಲಶವನ್ನು ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಅದು ಯಾವ ಸಮಯಕ್ಕೆ ಅಂತ ನೋಡೋದಾದರೆ 8:30 ನಂತರ ನೀವು ಕಲಶ ವಿಸರ್ಜನೆಯನ್ನು ಮಾಡ್ಕೊಳ್ಬಹುದು. ಇದು ಯಾರಿಗೆ ಗುರುವಾರದವರೆಗೂ ಕೂಡ ನಾವು ವಿಸರ್ಜನೆ ಮಾಡಲಿಕ್ಕೆ ಸಮಯ ಇಲ್ಲ ಅಂತನ್ನೋರು ಈ ರೀತಿಯಲ್ಲಿ ಬುಧವಾರ ರಾತ್ರಿ 8:30 ನಂತರ ನೀವು ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಇನ್ನು ಗುರುವಾರ ಆಚರಣೆ ಅಂದರೆ ಗುರುವಾರ ವಿಸರ್ಜನೆಯನ್ನು ಮಾಡುವಂಥವ್ರು ಅಕ್ಟೋಬರ್ 23ನೇ ತಾರೀಕು ಗುರುವಾರ ನಾವು ವಿಸರ್ಜನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾರು ಬೆಳಗ್ಗೆ ವಿಸರ್ಜನೆಯನ್ನು ಮಾಡ್ತೀರಾ ನೀವು ಬೆಳಗ್ಗೆ 6:14 8 ಗಂಟೆ ಸಮಯದ ಏನಿದೆ ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಅಥವಾ ನಾವು ಸಂಜೆ ವೇಳೆ ವಿಸರ್ಜನೆಯನ್ನು ಮಾಡ್ತೀವಿ ಅಂತನೋರು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ವಿಸರ್ಜನೆಯನ್ನು ಮಾಡಿಬಿಡಿ, ಬದಲಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಅಂದರೆ ಸಂಜೆ 6 ಗಂಟೆಯಿಂದ 6:25 ಸಮಯ ಏನಿದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ. 6:25 ನಂತರ ನೀವು ಉತ್ತರ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ವಿಸರ್ಜನೆಯನ್ನು ಗುರುವಾರ ಮಾಡ್ಕೊಳ್ಬೇಕಾಗತ್ತೆ. ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಇದರ ಜೊತೆಗೆ ಕಲಶ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳಬೇಕು. ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಪಾರ್ಥಿವಾತ್ ಇಷ್ಟಕಾಮ ಪ್ರಸಿದ್ಧ್ಯರ್ಥಂ ಪುನರಾಗಮನಾಯಚ ಅಂತ ಹೇಳಿ ದೇವಿಯ ಬಲಭಾಗ, ಯಾಕಂದರೆ ಇದು ಕೂಡ ಕನ್ಫ್ಯೂಸ್ ಆಗುತ್ತೆ, ನಮ್ಮ ಬಲಭಾಗನ ಅಥವಾ ದೇವಿಯ ಬಲಭಾಗನ ಅಂತ. ದೇವಿಯ ಬಲಭಾಗಕ್ಕೆ ನೀವು 3 ಬಾರಿ ಆ ಕಲಶವನ್ನು ಕದಲಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಉತ್ತರ ಪೂಜೆ ಅಂತ ಹೇಳಿದಾಗ ನಾವು ಮತ್ತೊಮ್ಮೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಕಡೆಯಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳಿ ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು. ಇನ್ನು ಬುಧವಾರ ಯಾರು ಪಾಡ್ಯಮಿ ಅಂದರೆ ಬಲಿಪಾಡ್ಯಮಿ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರಿಗೆ ಮುಹೂರ್ತ ಬೆಳಗ್ಗೆ 6:17 8:45 ಕೂಡ ಸಮಯ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ದೇವಿಯ ಕಲಶ ಸ್ಥಾಪನೆಯನ್ನು ಅಥವಾ ಮಹಾಲಕ್ಷ್ಮಿ ಪೂಜೆಯನ್ನು ಯಾರು ಅಮಾವಾಸ್ಯೆ ಆಗಲಿ ಅಥವಾ ಧನತ್ರಯೋದಶಿ ಎಂದು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ಬಲಿಪಾಡ್ಯಮಿ ದಿನ ನೀವು ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ಇವತ್ತಿನ ದಿನದಿಂದನೇ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಇನ್ನು 1 ತಿಂಗಳವರೆಗೂ ಕೂಡ ಮುಂದಿನ ಅಮಾವಾಸ್ಯೆವರೆಗೂ ಕೂಡ ನಾವು ಮನೆಯಲ್ಲಿ ಪ್ರತಿದಿನ ದೀಪಗಳನ್ನು ಬೆಳಗಿಸ್ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ದೀಪಗಳನ್ನು ಬೆಳಗಿಸಿ. ಇನ್ನು ವಿಶೇಷವಾಗಿ ಕಾರ್ತಿಕ ದಾಮೋದರನಿಗೆ ಆರತಿಯನ್ನು ಮಾಡೋದನ್ನು ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದರ ಒಂದು ಮಾಹಿತಿಯನ್ನು ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ, ನೀವು ಅದನ್ನು ನೋಡಿ ಮನೆಯಲ್ಲಿ ಆರತಿಯನ್ನು ಕೂಡ ಮಾಡಬಹುದು. ಈ ರೀತಿಯಾಗಿ ಈ ಒಂದು ಮಹಾಲಕ್ಷ್ಮಿಯ ಕಲಶ ವಿಸರ್ಜನೆಯನ್ನು ಮಾಡ್ಕೊಳ್ಳಿ. ಇನ್ನು ಯಾರು ಪೂಜೆಯನ್ನು ಮಾಡ್ಕೊಳ್ತೀರಾ ಅವರು 1 ದಿನದ ಮಟ್ಟಿಗೆ ಬುಧವಾರ ಪೂಜೆಯನ್ನು ಮಾಡಿ ನಂತರ ಗುರುವಾರ ನೀವು ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ನಮಗೆ ಸಾಧ್ಯ ಆಗಲ್ಲ ಅನ್ನೋರು ಬುಧವಾರ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ರಾತ್ರಿ ಕಲಶ ವಿಸರ್ಜನೆಯನ್ನು ಕೂಡ ಮಾಡ್ಕೊಳ್ಬೋದು. ಇದಿಷ್ಟು ಮಾಹಿತಿ ಕೂಡ ವಿಸರ್ಜನೆ ಬಗ್ಗೆ ಮಾಹಿತಿಯಾಗಿತ್ತು. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.